ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ರಿಗೂ ತಮ್ಮನೇನು ನೋಡಿ ಗೊತ್ತಾಗಿರುತ್ತೆ ಇದು ಯಾವ ವ್ಲಾಗ್ ಅಂತ. ಇದು ನನ್ನ ಮಗನ ಅನ್ನಪ್ರಾಶನ ವ್ಲಾಗ್ ಆಗಿರುತ್ತೆ. ಅನ್ನಪ್ರಾಶನದ ಮಾರ್ನಿಂಗೇ ನಾನು ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೆ, ಯಾಕಂದರೆ ನಮಗೆ ಪೂಜಾರಿ ಬೇಗ ಬರಲಿಕ್ಕೆ ಹೇಳಿದ್ರು. ಅಂದರೆ 9-9:30 ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾವೆಲ್ಲ ಬೇಗ ಎದ್ದಿದ್ವಿ. ಆ ದಿನ ಸಂಡೇ ಆಗಿತ್ತು. ನಾವು ಆ ದಿನವೇ ರೆಡಿ ಮಾಡ್ಕೊಂಡಿದ್ವಿ, ಯಾಕಂದರೆ ಎಲ್ಲರೂ ಫ್ರೀಯಲ್ಲಿರ್ತಾರೆ ಮನೇಲಿ ಅಂತ. ಸೊ ಪಾಪುಗೆ ಸ್ನಾನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದು. ನಾವು ಬೆಡ್ಡೆಲ್ಲ ರೆಡಿ ಮಾಡಿಟ್ಟಿದ್ದೆ. ತಮ್ಮ ಆ್ಯಕ್ಚುಲಿ ಸ್ವಲ್ಪ ಇದು ಮಾಡ್ತಾಯಿದ್ದ, ಏನಂದರೆ ಒರೆಸಿ ಎಲ್ಲ ಕೊಡ್ತಾಯಿದ್ದೆ. ಯಾಕಂದರೆ ನಾವು ಮನೇಲೂ ಪೂಜೆ ಮಾಡಿ ಹೋಗ್ತಾಯಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಇರೋ ಕಾರಣ ಬೆಳಿಗ್ಗೆ ಬೇಗ ಮನೇಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ನಾನು ಪಾಪುಗೆ ಇದು ನಾವು ನಾಮಕರಣಕ್ಕೆ ತಂದಿರೋ ಬಟ್ಟೆನೇ ಹಾಕಿದ್ವಿ. ಯಾಕಂತ ಹೇಳಿದ್ರೆ ನಾನು ನಾವು ಸ್ವಲ್ಪ ಸಡನ್ನಾಗಿ ಡಿಸೈಡ್ ಮಾಡಿದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನಾವು ಅದೇ ವೀಕಲ್ಲೇ ಸ್ವಲ್ಪ ಇದು ಅನ್ನಪ್ರಾಶನ ಮಾಡಿದ್ವಿ. ಅದೇ ನೆಕ್ಸ್ಟ್ ವೀಕ್, ಅದೇ ಕಮ್ಮಿಂಗ್ ಸಂಡೇ ಆ ಥರದಲ್ಲಿ. ಯಾಕಂತ ಹೇಳಿದರೆ ಅವನಿಗೆ ಆವಾಗಲೇ 5.5 ಮಂತ್ ಆಗ್ತಾ ಬಂದಿತ್ತು. ಸೊ 6 ಮಂತಿಗೆ ನಿಯರ್ ಇರೋದ್ರಿಂದ ನಾನು ಸ್ವಲ್ಪ 5.5 ಮಂತಿಗೆ ಸ್ವಲ್ಪ ಫುಡ್ ಸ್ಟಾರ್ಟ್ ಮಾಡೋಣ ಅನ್ನೋ ರೀಸನ್ಗೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ವಿ, ಅನ್ನಪ್ರಾಶನ ಮಾಡಿದ್ವಿ. ನೋಡ್ಬೋದು ನಾನು ಸ್ಯಾರಿ ಹಾಕಿದ್ದೀನಿ. ಇದು ನಾನು ಮದುವೆ ಟೈಮಲ್ಲಿ ತೊಗೊಂಡಿರೋ ಸ್ಯಾರಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ, ಸಿಂಪಲ್ ಆಗಿರಲಿ ಅಂತ ಹೇಳಿ ನಾನು ಈ ಸ್ಯಾರಿನ ಉಟ್ಕೊಂಡೆ ಪೂಜೆಗೆ. ಸೊ ಅದೇ ಹೇಳ್ತಾ ಬಂದರೆ, ಇವಾಗ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದಲ್ಲೇ ಪೂಜೆಗೆ ರೆಡಿ ಮಾಡ್ಕೊಂಡಿದ್ವಿ. ಯಾಕಂತ ಹೇಳಿದರೆ ಈಸಿ ಆಗುತ್ತೆ, ಮನೆ ಹತ್ತಿರ ಕನ್ವೀನಿಯೆಂಟ್ ಆಗುತ್ತೆ ಪಾಪುನ ಕರ್ಕೊಂಡು ಹೋಗಲಿಕ್ಕೆ. ಬೆಳಿಗ್ಗೆ ಬೇಗ ಹೋಗಬೇಕಂತ ನಂಗೆ ಗೊತ್ತಿರುತ್ತೆ, ಯಾಕಂದರೆ ನಾನು ಆಲ್ರೆಡಿ ಮಂತ್ರಾಲಯದಲ್ಲಿ ಅನ್ನಪ್ರಾಶನ ಮಾಡ್ಲಿಕ್ಕೆ ಹೋದಾಗ ಹೇಳಿರೋ ಕಾರಣ ನನಗೆ ಗೊತ್ತಿತ್ತು. ಮತ್ತು ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ನಾವು ಹತ್ತಿರದಲ್ಲಿರೋ, ನಮಗೆ ಒಂದು ಬೆಸ್ಟ್ ಅಂತ ಹೇಳಿದರೆ ಹತ್ತಿರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸಿಕ್ತು. ನಮ್ಮ ಮನೆಯಿಂದ ಒಂದು ಹಾಫ್ ಕಿಲೋಮೀಟರು 1 ಕಿಲೋಮೀಟ್ರ್ ಅರೌಂಡಲ್ಲೇ ಒಂದು ದೇವಸ್ಥಾನ ಇತ್ತು. ಸೊ ನಾವು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಪೂಜಾರಿ ಹತ್ರ ಹಿಂದಿನ ದಿನ ನಾನು ಅಂಕಲ್ ಹೋಗಿ, ಹಿಂದಿನ ಅಂದರೆ ಒಂದು 2 ಡೇಸ್ ಬ್ಯಾಕ್ ಹೋಗಿ ಕೇಳ್ಕೊಂಡು ಬಂದಿದ್ವಿ. ಈ ಥರ ಯಾವಾಗ ಬರಬೇಕು, ಏನು ತರಬೇಕು ಎಲ್ಲ ಕೇಳ್ಕೊಂಡು ಬಂದಿದ್ವಿ. ಅದೇ ರೀತಿ ಏನೆಲ್ಲ ಬೇಕೋ ಅದನ್ನೆಲ್ಲ ಮುಂಚಿನ ದಿನವೇ ರೆಡಿ ಮಾಡಿಕೊಂಡು ಆಮೇಲೆ ಆ ದಿನ ಬೆಳಿಗ್ಗೆನೇ ಹೋದ್ವಿ. ನಾವು ಬೇಗನೆ ಹೋಗಿದ್ವಿ, ಯಾಕಂತ ಹೇಳಿದ್ರೆ ಪೂಜೆಗೆ ಲೇಟ್ ಆಗಬಾರ್ದು. ಮತ್ತು ಅವರು ನಮಗೆ ಸ್ಲಾಟ್ ಕೊಟ್ಟಿದ್ದು, ಹೇಳಿದ್ದು ಲೇಟ್ ಆದರೆ ನೆಕ್ಸ್ಟ್ ಬೇರೆ ಇನ್ನೊಂದು ಪೂಜೆ ಇತ್ತು ಅಂತ. ನೀವು ನೋಡಿರ್ಬೋದು ಆ ಕಡೆ ರೆಡಿ ಮಾಡಿದ್ವಲ್ಲ. ಸೊ ಅಲ್ಲಿ ಇನ್ನೊಂದು ಪೂಜೆ ಇತ್ತು ನಮ್ದಾದಮೇಲೆ 10 o'clock. ಅದಕ್ಕೆ ಅವ್ರು ಹೇಳಿದ್ದು 9 o'clock ಬನ್ನಿ, 10 o'clock ಅಷ್ಟರೊಳಗಡೆ ನಿಮ್ಮನ್ನು ಮುಗಿಸ್ಕೊಡ್ತೀವಿ. ಅಂದರೆ 8:30 ಹಂಗೆ ಬಂದು ರೀಚ್ ಆಗಿರಿ ಅಂತ ಹೇಳಿದ್ರು. ನಾವು 8:30 ಒಳಗಡೆ ಎಲ್ಲ ರೀಚ್ ಆಗಿದ್ವಿ. ಅಂಕಲ್ ಕೂಡ ಬಂದಿದ್ದರು. ನಮ್ದು ಏನೇ ಇದ್ದರೂ ಅಂಕಲ್ ಬರ್ತಾರೆ ಫಂಕ್ಷನ್ ಇದ್ದರೆ. ಅವರೇ ನಮಗೆ ಸ್ವಲ್ಪ ಇಲ್ಲೆಲ್ಲ ಗೈಡ್ ಮಾಡೋದೆಲ್ಲ ಜಾಸ್ತಿ ಅವರೇ ಮಾಡ್ತಾರೆ. ಪೂಜಾರಿಗಳೇನೋ ನಾರ್ಮಲ್ ದೇವಸ್ಥಾನದ ಪೂಜೆ ಮಾಡ್ತಾಯಿದ್ರು. ನಮ್ಗೆ ಅಷ್ಟರೊಳಗೆ ಇಲ್ಲೇ ಮ್ಯಾಟೆಲ್ಲ ಅವರೇ ರೆಡಿ ಮಾಡಿಕೊಟ್ರು. ಇಲ್ಲೇ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಅವರೇ ಇದನ್ನೆಲ್ಲ ಪ್ಲೇಟ್ಸ್ ಎಲ್ಲ ಅವರೇ ಕೊಟ್ಟರು ನಮಗೆ. ನಾನು ಅದನ್ನೆಲ್ಲ ನಾವು ಮನೇಲಿ ತಂದಿರೋ ಐಟಮ್ಸನ್ನು ಅದರಿಂದ ನಾವು ಪ್ರಸಾದನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಪಾಪುಗೆ ತಿನ್ನಿಸ್ಲಿಕ್ಕೆ ಅವ್ರು ನಮಗೆ ರೆಡಿ ಮಾಡ್ಕೊಂಡು ಬರಲಿಕ್ಕೆ ಹೇಳಿದರು. ಅದು ನಾವು ಪಾಪುಗೋಸ್ಕರ ಏನೋ ಈ ಥರ ಸಿಹಿ ಪೊಂಗಲ್ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದು. ನಾವು ಅದನ್ನು ಸ್ವಲ್ಪ ಮಾಡ್ಕೊಂಡು ಬಂದಿದ್ವಿ ಮನೆಯಿಂದನೇ. ಹಾಗೆ ಅಚ್ಚು ಕೈಯಲ್ಲಿ ಪಾಪು ಆಟ ಆಡ್ತಾಯಿದ್ದ, ನಾನು ಕೂಡ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಚೆನ್ನಾಗಾಯಿತು ಆ್ಯಕ್ಚುಲಿ ಪೂಜೆ. ನಮಗೆ ಹೆಂಗೆ ಬೇಕಿತ್ತು ಹಾಗೆ ಮಾಡ್ಕೊಂಡ್ವಿ. ನಮ್ಮ ಮಂತ್ರಾಲಯದಲ್ಲಿ ಈ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಬಟ್ ಮಂತ್ರಾಲಯದಲ್ಲಿ ಈ ಥರ ಮಾಡ್ಲಿಕ್ಕೆ ಆಗದಿರೋ ಕಾರಣ ನಾವು ಇಲ್ಲಿ ಬಂದು ಈ ಥರ ಮಾಡಿದ್ವಿ. ಏನಿಲ್ಲ, ಮಂತ್ರಾಲಯದಲ್ಲಿ ನೀವು ವ್ಲಾಗ್ ನೋಡಿರ್ಬೋದು, ನಾವು ಅಲ್ಲೂ ಕೂಡ ಫಸ್ಟ್ ತಿನ್ಸ್ಕೊಂಡು ಬಂದ್ವಿ ಸ್ವಲ್ಪ. ಇಲ್ಲಿವಾಗ ಶಾಸ್ತ್ರೋಕ್ತವಾಗಿ ನಾವು ಅನ್ನಪ್ರಾಶನ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಈ ಅನ್ನಪ್ರಾಶನ ಈ ಥರ ಎಲ್ಲ ಮೊದಲಿಂದ ಎಲ್ಲ ಯಾರೆಲ್ಲ ಮಾಡಿಲ್ಲ, ಅಂದರೆ ನಮಗೆಲ್ಲ ಯಾರೂ ಮಾಡಿಸಿಲ್ಲ ಈ ಥರ. ನನಗೇನಂದರೆ ನನ್ನ ಪಾಪುಗೆ ಯಾವುದು ಮಿಸ್ ಆಗಬಾರ್ದು, ಏನೆಲ್ಲ ಇದೆ ಅದನ್ನೆಲ್ಲ ಅವನಿಗೆ ಕೊಡಬೇಕು ಅನ್ನೋ ಆಸೆ ಇದೆ. ಅದಕ್ಕೋಸ್ಕರ ನಾವು ಈ ಥರ ಮಾಡಿದ್ವಿ. ನಮ್ಮೂರ ಕಡೆ ಈ ಥರ ಅನ್ನಪ್ರಾಶನ ಎಲ್ಲ ಸ್ವಲ್ಪ ಕಮ್ಮಿ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು ಹುಟ್ಟಿರೋ ಟೈಮಲ್ಲೆಲ್ಲ ಈ ಥರ ಇದ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ, ನಮಗಂತೂ ಮಾಡಿಲ್ಲ, ಅದಂತೂ ಶ್ಯೂರ್. ಅದಕ್ಕೋಸ್ಕರ ನಮ್ಮ ಪಾಪುಗೆ ಮಾಡೋಣ ಅಂತ ಮಾಡಿರೋದು ಆ್ಯಕ್ಚುಲಿ. ನೋಡ್ಬೋದು ಗಿರಿ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದ ಪಾಪು. ಅವನಿಗೆ ಅಪ್ಪ ಅಂದರೆ ತುಂಬ ಇಷ್ಟ, ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾನೆ. ಇವಾಗಂತೂ ಜಾಸ್ತಿ, ಆವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಪಾಪು ನೋಡ್ಬೋದು ಕ್ಯೂಟಾಗಿ ರೆಡಿಯಾಗಿದ್ದ. ಆ್ಯಕ್ಚುಲಿ ನಾನು ನಮ್ಮದು ತೊಟ್ಲಿ ಹಾಕೋ ಶಾಸ್ತ್ರದ ನಾಮಕರಣದನ್ನು ನಾನು ವ್ಲಾಗ್ ಮಾಡಿಲ್ಲ. ಆವಾಗ ಇದೇ ಡ್ರೆಸ್ ತಂದಿರೋದು ಅವನಿಗೆ. ನನಗೆ ಈ ಸಲ ಬಟ್ಟೆ ತರಬೇಕು ಅನ್ನೋದು ತುಂಬ ಇತ್ತು. ಬಟ್ ಏನಾಯ್ತಂದರೆ ಅದು ಹರಿಬರಿಯಲ್ಲಿ ನನಗೆ ಇವನಿಗೆ ಟ್ರೆಡಿಷ್ನಲ್ ವೇರ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಅವಾಗ ಇವ್ನು 5.5 ಮಂತ್ ಇದ್ನಲ್ಲ, ಆ ಥರ ಅಷ್ಟು ಚಿಕ್ಕ ಸೈಜ್ ಬಟ್ಟೆ ನನಗೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಮತ್ತೊಂದು ನಾನು ಅಂದ್ಕೊಂಡೆ, ಸುಮ್ಮನೆ ಯಾಕೆ ಒಂದಿನಕ್ಕೆ ಇನ್ನೊಂದು ಇನ್ವೆಸ್ಟ್ ಮಾಡೋದು, ಅಂದರೆ ಟ್ರೆಡಿಷ್ನಲ್ ವೇರ್ ಎಲ್ಲೂ ಹಾಕ್ಲಿಕ್ಕಾಗಲ್ಲ. ಎಕ್ಸಾಂಪಲ್ ಇದೇ ಡ್ರೆಸ್ಸನ್ನು ನಾನು 2 ಟೈಮ್ಸ್ ಹಾಕಿದ್ದೀನಿ ಅಷ್ಟೇ, ಅದು ಬಿಟ್ಟು ನೆಕ್ಸ್ಟ್ ಎಲ್ಲೂ ಹಾಕ್ಲಿಕ್ಕಾಗಿಲ್ಲ. ಈಗ ಹೋಯಿತು. ಇದು ನಾವು ತೊಟ್ಲಿ ಹಾಕೋ ಟೈಮಲ್ಲಿ 1,500 ಕೊಟ್ಟು ನಾನು ತಂದಿರೋದು ಆ್ಯಕ್ಚುಲಿ. ಡ್ರೆಸ್ ಸರ್ಕಲಿಂದ, ಮಾಲಿಂದ ತಂದಿದ್ದೆ ಆ್ಯಕ್ಚುಲಿ. ಅಲ್ಲಿಂದ ತಂದಮೇಲೆ 2 ಸಲ ಹಾಕಿದ್ದೀನಿ. ಇವಾಗ ಆಗ್ತಾ ಇಲ್ಲ, ಅವನಿಗೆ ಯೂಸ್ಲೆಸ್ ಅಂತ ಅನಿಸುತ್ತೆ ನಂಗೆ. ಅದಕ್ಕೋಸ್ಕರ ನಾನು ಬೇಡ ಬಿಡು ಅಂತ
ತಂದಿರಲಿಲ್ಲ. ಅದೇ ಬಟ್ಟೆನ ಹಾಕಿದೆ. ತೊಂದರೆ ಇಲ್ಲ, ಏನು ಹೊಸ ಬಟ್ಟೆನೇ ಬೇಕಂತ ಇಲ್ಲ, ಅದು ಹೊಸ ಬಟ್ಟೆನೇ ಆಗಿತ್ತು, ಅದಕ್ಕೆ ಅದೇ ಇರಲಿ ಅಂತ ಅದರಲ್ಲೇ ಮ್ಯಾನೇಜ್ ಮಾಡಿದ್ವಿ. ಇಷ್ಟೊತ್ತಿಗಾಗಲೇ ನಾವು ರೆಡಿ ಮಾಡ್ಕೊಂಡು ಕೂಡಲೇ ಪೂಜಾರಿಗಳು ಬಂದು ನಮ್ಗೆ ಹೇಳಿದ್ರು ಕೂತ್ಕೊಳ್ಳಿಕ್ಕೆ. ನಾವು ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ಮಾಡಬೇಕಲ್ವ, ಸೊ ನಾವು ಕೂತ್ಕೊಂಡಿದ್ವಿ. ಅವರೆಲ್ಲ ಏನೋ ಮಾಡ್ತಾಯಿದ್ರು, ನಂಗೆ ಗೊತ್ತಿಲ್ಲ. ಈ ಕ್ಲಿಪ್ಪಿಂಗ್ಸ್ ಅಭಿನೋ ಮೋಸ್ಟ್ಲಿ ಇಲ್ಲ ಅಚ್ಚು ತೆಗ್ದಿರ್ತಾಳೆ. ನಾನು ಹೇಳಿದ್ದೆ ಅವಳಿಗೆ ಆವಾಗವಾಗ ಕ್ಲಿಪ್ಪಿಂಗ್ ತೆಗ್ದಿರಿ ಅಂತ. ನಂಗೆ ಗೊತ್ತಿರಲಿಲ್ಲ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಬಟ್ ಅಪ್ಲೋಡ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದರೆ ನನಗೆ ನಂದು ವೀಡಿಯೋ ಆಗಿದ್ದರೆ ನಾನು ಅಪ್ಲೋಡ್ ಮಾಡ್ತಾಯಿದ್ನೋ ಇಲ್ಲೋ ಗೊತ್ತಿಲ್ಲ. ನನ್ನ ಪಾಪಕ್ಕೆ ಸಂಬಂಧಪಟ್ಟಿರೋ ವೀಡಿಯೋ ಆಗಿರೋದಕ್ಕೆ ನನಗೆ ಅವನು ಈಗ ದೊಡ್ಡವನಾಗಿ ನೋಡಲಿ ಅದೆಲ್ಲ ಇದೆ ನನಗೆ. ಅಂದರೆ ಇದೆಲ್ಲ ಒಂದು ಮೆಮೊರೀಸ್ ಕಲೆಕ್ಟ್ ಆಗಿ ನನ್ನ ಯೂಟ್ಯೂಬಲ್ಲಿ ಇರಲಿ ಅಂತ ನಾನು ಮಾಡ್ತಾ ಇರೋದ್ರಿಂದ ಅಪ್ಲೋಡ್ ಅಷ್ಟೇ. ನನಗಂದರೆ ಈ ಫೋನಲ್ಲಿದ್ದರೆ ಯಾವಾಗ ಬೇಕಾದರೂ ಡಿಲೀಟ್ ಆಗ್ಬೋದು, ಏನೋ ಆಗ್ಬೋದು. ಬಟ್ ಇದೆಲ್ಲ ಒಂದು ಯಾವಾಗ ಬೇಕಾದರೂ ನಮಗೆ ಲೈಫ್ ಟೈಮ್ ಒಂಥರ ಕಲೆಕ್ಟ್ ಮಾಡೋ ಥರ. ಅದಕ್ಕೋಸ್ಕರ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಇಷ್ಟು ಲೇಟ್ ಆದರೂ ಕೂಡ. ಸೊ ಪೂಜೆ ಸ್ಟಾರ್ಟ್ ಆಯಿತು, ನೋಡ್ಬೋದು. ಪೂಜಾರಿಗಳು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನನಗೆ ನಮ್ಮೂರಲ್ಲಿ ಪೂಜೆ ಮಾಡ್ದಂಗೆ ಬೇರೆ ಥರ, ಇಲ್ಲಿ ಬೆಂಗಳೂರು ಪೂಜೆನೇ ಬೇರೆ ಥರ. ಅದು ಆಬ್ವಿಯಸ್ಲಿ ಎಲ್ಲ ಕಡೆ ಬೇರೆ ಬೇರೆ ಥರ ಇರುತ್ತೆ. ಆದರೂ ಕೂಡ ನನಗೆ ಈ ಸಲ ಇಲ್ಲಿ ಪೂಜೆ ಮಾಡಿರೋದನ್ನು ನನಗೆ ಊರಲ್ಲಿ ಮಾಡಿಕೊಟ್ಟಿರೋ ಥರನೇ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಅಮೌಂಟ್ ವಿಚಾರಕ್ಕೆ ಬಂದರೆ ನನಗೆ ಈ ದೇವಸ್ಥಾನದಲ್ಲಿ ನಮಗೇನೋ ಪೂಜಾರಿಗಳು ಏನೋ 1000 ತೊಗೊಂಡಿದ್ದು, ಮತ್ತು ಈ ಕಾಣಿಕೆಯಾಗಿ ಏನೋ 500. ಆಮೇಲೆ ನಮಗೆ ಐಟಮ್ ಅದಿದಂತ ಒಂದು 1000 ಆಯಿತು. ಟೋಟಲ್ 2.5 3 ಒಳಗಡೆ ಈ ಅನ್ನಪ್ರಾಶನ ನಮ್ಮ ಪೂಜೆ ಆಯಿತು ಟೋಟಲಿ. ಸೊ ಚೇತನು ಬಂದಿದ್ದ, ನೋಡ್ಬೋದು. ಅವ್ನು ಬೆಳಿಗ್ಗೆ ಅಲ್ಲಿ ಹಾಸ್ಟೆಲಿಂದ ಡೈರೆಕ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದ. ಅವನಿಗೂ ಕರೆದೆ, ಬಾ ಈ ಥರ ಇದೆ ಅಂತ ಹಿಂದಿನ ದಿನನೇ ಹೇಳಿದ್ದೆ ಅನ್ನಪ್ರಾಶನ ಇದೆ ಅಂತ. ಸೊ ಅವ್ನು ಸ್ವಲ್ಪ ಲೇಟಾಗಿ ಬಂದ, ನಾವೆಲ್ಲ ಬೇಗ ಬಂದ್ವಿ. ಅವನಿಗೆ ಹಾಸ್ಟೆಲಲ್ಲಿ ಅದು ಇದು ಎಲ್ಲ ಟಿಫನ್ನೆಲ್ಲ ಮಾಡ್ಕೊಂಡು ಬರೋದು ಲೇಟ್ ಆಯಿತು. ಆಮೇಲೆ ಇವಾಗ ನೋಡ್ಬೋದು, ಇದು ಅನ್ನಪ್ರಾಶನ ಮೇನ್ ಮೂಮೆಂಟ್. ಅಂದರೆ ಈಗ ತಿನ್ನಿಸ್ತಾ ಇರೋದು. ಫಸ್ಟಿಗೆ ನಾನು ತಿನ್ನಿಸಿದೆ, ಆಮೇಲೆ ಗಿರಿ ತಿನ್ನಿಸೋದು, ಆಮೇಲೆ ಮಾಮ ತಿನ್ನಿಸ್ಬೇಕಂತೆ. ಯಾರಾದರೂ ಅಡ್ಡಿಲ್ಲ. ಇಲ್ಲಿ ಸುಮನ್ಗೂ ಕರೆದಿದ್ದೆ ಆ್ಯಕ್ಚುಲಿ ನನ್ನ ಅಣ್ಣಂಗೆ. ಬಟ್ ಅವನಿಗೆ ಅನ್ಫಾರ್ಚುನೇಟ್ಲಿ ಬರಲಿಕ್ಕಾಗಲಿಲ್ಲ, ಏನೋ ಇದೆ ಅಂತ ಅವ್ನ ವರ್ಕು. ಸೊ ಅದಕ್ಕೋಸ್ಕರ ಅಭಿ ಫಸ್ಟ್ ತಿನ್ನಿಸಿ, ಆಮೇಲೆ ಚೇತು ತಿನ್ನಿಸಿದ್ರು. ಅಂದರೆ ಇವ್ರು ಈ ಥರ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಎಲ್ಲ ಯಾವ ಕಡೆ ಯಾವ ಥರ ಯಾರು ಫಸ್ಟ್ ತಿನ್ನಿಸ್ತಾರೆ ಅಂತ. ಆ್ಯಕ್ಚುಲಿ ಹೇಳಲಿಕ್ಕೆ ಹೋಗಬೇಕಂದ್ರೆ ನಾನು ಈ ಅನ್ನಪ್ರಾಶನ ನೋಡ್ತಾ ಇರೋದು ಫಸ್ಟ್ ಟೈಮು. ನನ್ನ ಮಗುದೇ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು, ಯಾರದ್ದು ನೋಡಿರಲಿಲ್ಲ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಏನೂ ಗೊತ್ತಿಲ್ಲ. ಸೊ ಮಾವ ತಿನ್ನಿಸಿ ಆದಮೇಲೆ ಯಾರು ಬೇಕಾದರೂ ತಿನ್ನಿಸ್ಬೋದು, ಅಮ್ಮ ತಂಗಿ ಎಲ್ಲರೂ ತಿನ್ನಿಸಿದ್ರು ಸ್ವಲ್ಪ. ಅವನು ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದ್ರಿಂದ ಸಿಹಿ ಪೊಂಗಲ್ ಇದನ್ನ ಸ್ವಲ್ಪನೇ ತಿನ್ನಿಸಿರೋದು, ಒಂದು ಕಾಳನ್ನೇ ಎಲ್ಲರೂ ಅದನ್ನೇ ಚೂರು ಒಟ್ಟು ಟಚ್ ಮಾಡಿರೋದಷ್ಟೇ. ಅವನಿಗೆ ಫಸ್ಟ್ ಟೈಮ್ ತಿಂತಾ ಇರೋದೆಲ್ಲ ಏನು ಡಿಫ್ರೆಂಟ್ ಆಗಿತ್ತು. ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಎಲ್ಲ ಒಂಥರ ಕೊಡ್ತಾಯಿದ್ದೆ. ನಮ್ಗೆ ಅದನ್ನೆಲ್ಲ ನೋಡಿ ನಗು ಬರ್ತಾಯಿತ್ತು. ಮತ್ತು ಕ್ಯೂಟ್ ಅನಿಸ್ತಾಯಿತ್ತು. ಈ ಮಕ್ಳನ್ನ ನೋಡೋದೇ ಒಂಥರ ಕ್ಯೂಟ್ ಅಲ್ವಾ ಆ್ಯಕ್ಚುಲಿ. ಅದೇ ಥರ ಹಾಗೆ ಅಂಕಲು ಕೂಡ ತಿನ್ನಿಸಿದ್ರು. ಅಂಕಲ್ ಕೂಡ ನಮ್ಮ ಫ್ಯಾಮಿಲಿ ಥರನೇ ಅನ್ನೋದಕ್ಕಿಂತ ಫ್ಯಾಮಿಲಿನೇ ಅನ್ಬೋದು. ಯಾಕಂದರೆ ನಮಗೇನಿದ್ರೂ ಏನೇ ಪ್ರಾಬ್ಲಮ್ ಅಂದ್ರೂ ಏನಾದರೂ ನನಗೆ ಯಾವತ್ತೂ ಒಂದು ಸಪೋರ್ಟಾಗಿ ನಿಂತ್ಕೊಳ್ಳೋದಂದರೆ ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಅಂದರೆ ನಮ್ಮ ಅಂಕಲೇ. ನನಗೇನು ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೂ ನಾನು ಅಂಕಲಿಗೆ ಫೋನ್ ಮಾಡಿ ಕರಿತೀನಿ, ಬಂದು ಹೆಲ್ಪ್ ಮಾಡಿಕೊಡ್ತಾರೆ ನನಗೇನು ಬೇಕಂದ್ರೂ, ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೂ. ಇವಾಗ ಮನೇಲಿ ಗಿರಿ ಇಲ್ಲ ಅಂದರೆ ನಾನು ಗಿರಿ ಬಿಟ್ಟರೆ ನೆಕ್ಸ್ಟ್ ಹೋಗೋದಂದ್ರೆ ಅಂಕಲ್ ಜೊತೆ ಮಾತ್ರ, ಮತ್ತು ಯಾರ ಜೊತೆನೂ ಹೋಗಲ್ಲ ಇಲ್ಲಿ ಬೆಂಗಳೂರಲ್ಲಿ. ಸೊ ನನಗೆ ಅಂಕಲ್ ಅಂದರೆ ತುಂಬ ಇಷ್ಟ. ಸೊ ಅಂಕಲಿಗೂ ನಾನಂದರೆ ಅದಕ್ಕಿಂತ ತುಂಬ ಇಷ್ಟ. ಸೊ ನಮ್ಮದೊಂಥರ ಡಿಫ್ರೆಂಟ್ ಬಾಂಡಿಂಗು. ಸೊ ಟಚ್ಚುಡ್ ಹಾಗೆ ಇರಲಿ ಯಾವಾಗಲೂ, ತುಂಬ ವರ್ಷದಿಂದ ಹಾಗೆ ಇದೆ. ಸೊ ಪೂಜೆ ಎಲ್ಲ ಆದಮೇಲೆ ನೋಡ್ಬೋದು, ದೇವ್ರದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು. ನಂಗೊಂಥರ ತುಂಬ ಖುಷಿ ಆಯಿತು. ಒಂಥರ ವೆಂಕಟೇಶ್ವರ ಸ್ವಾಮಿ ಇಷ್ಟು ದೊಡ್ಡ ಮೂರ್ತಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಎಲ್ಲೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿಂದ ನಮಗೆ ದೇವ್ರನ್ನ ಎಲ್ಲ ಆಶೀರ್ವಾದ ಕೊಡ್ತಾಯಿದ್ರು, ಅಂದರೆ ಪೂಜಾರಿಗಳು ಲಾಸ್ಟ್. ಇವಾಗ ಈ ಕಡೆ ಈ ಕಡೆನೂ ದೇವರಿದ್ದು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ಈ ಕಡೆ ಲಕ್ಷ್ಮಿ, ಆ ಕಡೆ ಇನ್ನೊಂದು ದೇವರಿದ್ದು, ನಂಗೆ ಅವ್ರ ಹೆಸರು ಬರ್ತಾಯಿಲ್ಲ ಬಾಯಿಗೆ. ಅದು ವೆಂಕಟೇಶ್ವರಂದು 2 ಹೆಂಡತಿ ಇರ್ತಾರಲ್ಲ, ಅದು 2 ದೇವರು ಆ ಕಡೆ ಈ ಕಡೆ ಇದ್ವು. ಅದು ಕೂಡ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಇಲ್ಲಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರು ನಮಗೆ ಲಾಸ್ಟಿಗೆ ಇದು ಆಶೀರ್ವಾದ ಕೊಡ್ತಾರಲ್ವ, ಈ ಹಣ್ಕಾಯಿ ಎಲ್ಲ ಅವ್ರಿಗೆ ನಾವು ಕೊಟ್ಟು ಅವ್ರು ನಮ್ಗೆ ಆಶೀರ್ವಾದ ಕೊಡೋ ಟೈಮ್ ಇದು ಲಾಸ್ಟ್ ಇದು. ಇದಾದಮೇಲೆ ನಾನು ಮನೆಗೆ ಹೋದ್ಮೇಲೆ ಏನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಇಲ್ಲಿಂದ ಹೋದ್ಮೇಲೆ ಪಾಪು ಆ್ಯಕ್ಚುಲಿ ಅವನಿಗೆ ಸ್ನಾನ ಮಾಡಿಸಿದ್ಮೇಲೆ ಡೈಲಿ ಬೆಳಿಗ್ಗೆ ಮಲಗೋ ಟೈಮಲ್ಲ. ಸೊ ಅವನು ಮನೆಗೆ ಹೋದ್ಮೇಲೆ ನಂಗೆ ಅವನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ, ಅವ್ನು ಮಲಗಿಸೋದು ಆಮೇಲೆ ಅದು ಇದು ಅಂತಲೇ ಆಯಿತು. ನಾನು ಅದಾದಮೇಲೆ ಏನೂ ಕ್ಲಿಪ್ಪಿಂಗ್ ಜಾಸ್ತಿ ತೊಗೊಂಡಿಲ್ಲ ಆ ದಿನದ್ದು.
ಸೊ ದೇವಸ್ಥಾನದಲ್ಲಿ ಏನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದೇ ಲಾಸ್ಟು, ಅದಾದಮೇಲೆ ಏನೂ ತಗೊಂಡಿಲ್ಲ. ನಾವಿಲ್ಲೇ ಇವ್ರ ಹತ್ರ ಪೂಜಾರಿಗಳ ಹತ್ರ ಹೇಳಿದ್ವಿ, ಪಾಪುನ ದೇವ್ರ ಹತ್ರ ಕರ್ಕೊಂಡೋಗಿ ಒಂದ್ಸಲ ಆಶೀರ್ವಾದ ತಗೊಂಡು ಬಂದು ಕೊಡಿ ಅಂತ. ಯಾಕಂದರೆ ಪಾಪು ಫಸ್ಟ್ ಟೈಮ್ ಅಂದರೆ ಇಲ್ಲಿ ಮಂತ್ರಾಲಯಕ್ಕೆಲ್ಲ ಹೋದಾಗ ಅಲ್ಲೆಲ್ಲ ಅಂತೂ ಈ ಥರ ಮಾಡಲಿಕ್ಕಾಗಲ್ಲ, ಗೊತ್ತು ದೊಡ್ಡ ದೇವಸ್ಥಾನ. ಇಲ್ಲಿ ನಮ್ಮ ಮನೆ ಹತ್ತಿರ ಆಗಿರೋದ್ರಿಂದ ಅವರು ಕರ್ಕೊಂಡೋಗಿ ಮಾಡಿಕೊಡಿ ಅಂದ ಕೂಡಲೇ ಪಾಪುನ ನೋಡ್ಬೋದು. ದೇವ್ರ ಹತ್ರ ಕರ್ಕೊಂಡೋಗಿ ದೇವ್ರದ್ದು ಹತ್ತಿರದಿಂದ ತೋರಿಸಿ ಮಗುನ ದೇವ್ರ ಕಾಲಿಗೆ ನಮಸ್ಕಾರ ಮಾಡಿಸಿ ಕರ್ಕೊಂಡು ಬಂದು ತುಂಬ ಖುಷಿ ಆಯಿತು ನಮಗೆ. ನಾವೇನು ಹೇಳಿದ್ವಿ ಅದನ್ನೆಲ್ಲ ಕೇಳಿದ್ದು. ಸೊ ಇದಾಗಿತ್ತು ನಮ್ಮ ಪಾಪುದ ಅನ್ನಪ್ರಾಶನ. ಹೋಪ್ ಯು ಎಂಜಾಯ್ಡ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋನ ನಾನು ಕಮ್ಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಟ್ರೈ ಕೂಡ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಒಳ್ಳೊಳ್ಳೆ ಕಂಟೆಂಟನ್ನು ಗ್ಯಾರಂಟಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಲಾಸ್ಟಿಗೆ ಪಾಪುಗೆ ನಾವೆಲ್ಲ ಸೇರಿ ಆಶೀರ್ವಾದ ಮಾಡ್ತಾ ಇರೋದು. ಕೆಳಗಡೆ ಮರೆಸಿ ಅವರು ಆಶೀರ್ವಾದ ಮಾಡಬೇಕಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಸೇರಿ ಅಲ್ಲಿ ಕೆಲವರೆಲ್ಲ ನೆಕ್ಸ್ಟ್ ಪೂಜೆಗೆ ಯಾರು ಬಂದಿದ್ದು ಅವರು ಕೂಡ ಇಲ್ಲಿ ಆಶೀರ್ವಾದ ಮಾಡ್ತಾ ಇರೋದು. ಸೊ ಇದಾದಮೇಲೆ ಮನೆಗೆ ಬಂದಮೇಲೆ ಅವ್ನು ಹಾಲು ಕುಡಿತಾ ಇರೋದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.